ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ ಸುಜಾತಾ ಭಟ್ ಅವರ ರಹಸ್ಯ. ಒಂದು ರೀತಿ ಗೊಂದಲದ ಗೂಡಾಗಿ ಪರಿಣಮಿಸಿದೆ. ಈಗ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ಇವರು ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಭಟ್ ಅವರ ಜೊತೆಗೆ ಬಾಳಿಗ ಅವರ ಜೊತೆಗೆ ಏನಿದ್ರು ಅಂತ ಒಂದು ಮಾಹಿತಿ ಇತ್ತಲ್ಲ, ಅವರ ನಿಧನಕ್ಕೂ ಮುಂಚೆನೆ ಅವರನ್ನ ಇವರು ಬಿಟ್ಟು ಹೋಗಿದ್ರಂತೆ. ರಿಪ್ಪನ್ಪೇಟೆಯ ಪ್ರಭಾಕರ್ ಮನೆಯನ್ನ ಅವರು ಸಾವನ್ನಪ್ಪೋಕ್ಕಿಂತ ಮುಂಚೆನೆ ಬಿಟ್ಟು ಹೋಗಿದ್ರಂತೆ. 2 ವರ್ಷ ಮುಂಚೆನೆ ಸುಜಾತಾ ಭಟ್ ಅವರನ್ನ ತೊರೆದು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಟೈಮ್ನಲ್ಲಿ ಸುಜಾತಾ ಭಟ್ಗೆ ಮಗಳು ಇರಲಿಲ್ಲ ಅನ್ನುವಂಥ ಮಾಹಿತಿಯನ್ನ ಸ್ಥಳೀಯರು ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ಗೆ ರಿಪ್ಪನ್ಪೇಟೆಯ ಸ್ಥಳೀಯರೇ ಒಂದು ಮಾಹಿತಿಯನ್ನು ನೀಡಿರೋದು. ಸೊ ಅನನ್ಯಾ ಭಟ್ ನನ್ನ ಮಗಳು ಕಾಣೆ ಆಗಿದ್ದಾಳೆ ಅನ್ನುವಂಥ ಒಂದು ಕಂಪ್ಲೇಂಟ್ ಅನ್ನು ಏನು ದಾಖಲು ಮಾಡಿದ್ರು SIT ಅಧಿಕಾರಿಗಳ ಮುಂದೆ. ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಗಳೇ ಇರಲಿಲ್ಲ ಅನ್ನುವಂಥ ಮಾಹಿತಿಯನ್ನ ಸ್ಥಳೀಯರೇ ಕೊಟ್ಟಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಈಗ ಅನನ್ಯಾ ಭಟ್ ಅವರ ಒಂದು ಕಾಣೆ ಪ್ರಕರಣ ಏನಿದೆ ಗೊಂದಲದ ಗೂಡಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ಸುಜಾತಾ ಭಟ್ ಅವರು ಹೇಳ್ತಿರೋ ಕಥೆಗೂ ರಿಯಲ್ ಲೈಫ್ ನಲ್ಲಿ ನಡೆದಿರೋದಕ್ಕೂ ಯಾವುದೇ ತರದ ತಾಳೆ ಆಗ್ತಾ ಇಲ್ಲ. ಸೊ ಈಗ ಒಂದು ರೀತಿ ಗೊಂದಲದ ಗೂಡಾಗಿ ಪರಿಣಮಿಸಿರೋದು ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಸತ್ತಾರ್? ರಾಹುಲ್, ಖಂಡಿತವಾಗಿಯೂ ಅಂದ್ರೆ ಸುಜಾತಾ ಭಟ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಹಾಗೂ ಸ್ಥಳೀಯ ರಿಪ್ಪನ್ಪೇಟೆಯ ಜನರು ಕೊಡ್ತಿರುವಂತಹ ಮಾಹಿತಿ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಯಾಕಂದ್ರೆ ಈ ಅವ್ರ ಪರಿಚಯ ಎಲ್ಲಿಂದ ಶುರುವಾಗಿಂದ ಹಿಡಿದು ಮಿಸ್ಸಿಂಗ್ ತನಕ ಪ್ರತಿಯೊಂದು ಹಂತದಲ್ಲಿ ಇಲ್ಲಿ ಮಿಸ್ಸಿಂಗ್ ಲಿಂಕ್ ಕಾಣ್ತಾ ಇದೆ. ಪ್ರಮುಖವಾಗಿ ಕರಾವಳಿ ಮೂಲದವರಾಗಿರುವಂತಹ ಸುಜಾತಾ ಭಟ್ ಅವರಿಗೆ ಅದೇ ಕರಾವಳಿಯ ಪ್ರಭಾಕರ್ ಬಾಳಿಗೆ ಅವರು ಪರಿಚಯ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರ ಕುಟುಂಬ ಪ್ರಭಾಕರ್ ಬಾಳಿಗೆ ಕುಟುಂಬದಲ್ಲಿ ಕೂಡ 2 ಸಮಸ್ಯೆ ಆಗಿರುತ್ತೆ. ಒಂದು, ಪ್ರಭಾಕರ್ ಬಾಳಿಗೆ ಅವರ ಮಡದಿ ಅವರಿಂದ ಅಂತರ ಕಾಯ್ದುಕೊಂಡಿದ್ರು ಅನ್ನೋ ಮಾಹಿತಿ ಇದೆ. ಈ ಒಂದು ಸಂದರ್ಭದಲ್ಲಿ ಅವರ ತಾಯಿ ಗಂಭೀರವಾಗಿರುವಂತಹ ಒಂದು ಆರೋಗ್ಯ ಸಮಸ್ಯೆ ತುತ್ತಾಗಿರ್ತಾರೆ. ಆ ಒಂದು ಆರೋಗ್ಯ ಸಮಸ್ಯೆಗೆ ತುತ್ತಾಗಿರುವಂತಹ ತಾಯಿಯ ಕೇರ್ ಟೇಕರ್ ಆಗಿ ಸುಜಾತಾ ಭಟ್ ಆ ಮನೆಗೂ ಹೋಗ್ತಾ ಇರುವಂತದ್ದು. ಅಂದ್ರೆ 1999ರಿಂದ 2007 ತನಕ ಅವರು ಅಲ್ಲೇ ಇದ್ರು ಅನ್ನೋ ಮಾಹಿತಿಯನ್ನು ಖುದ್ದು ಸ್ಥಳೀಯರು ನೀಡ್ತಾರೆ. ಸ್ಥಳೀಯರು ಅನ್ನೋದಕ್ಕಿಂತ ಪ್ರಭಾಕರ್ ಬಾಳಿಗೆ ಏನಿದ್ದಾರೆ ತುಂಬಾ ಸ್ಥಿತಿವಂತರು. ಅವರ ಜಾಗವನ್ನು ಖರೀದಿ ಮಾಡಿದಂತಹ ಅವರ ಮನೆ ಎದುರು ಮನೆ ವ್ಯಕ್ತಿ ಕೊಟ್ಟಿರುವಂತಹ ಮಾಹಿತಿ ಇದು. ಅಂದ್ರೆ ಅವ್ರು ಮಾಡ್ತಿರುವಂತಹ ಒಂದು ಪ್ರಶ್ನೆ ಆಗಿರ್ಬೋದು, ಅವ್ರು ಕೊಡ್ತಿರುವಂತಹ ಒಂದಿಷ್ಟು ಮಾಹಿತಿ ಏನಿದೆ, ಒಂದು ವೇಳೆ ಸುಜಾತಾ ಭಟ್ಗೆ ಏನಾದ್ರೂ ಮಗಳಿದ್ದಿದ್ರೆ ಅವರು 8 ವರ್ಷಗಳ ಕಾಲ ಸೂರ್ಯನ ಕಿರಣವನ್ನಾಗಲಿ ಅಥವಾ ಚಂದ್ರನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ 8 ವರ್ಷಗಳ ಕಾಲ ನಾವಂತೂ ಅವ್ರನ್ನ ನೋಡಿಲ್ಲ. ಅವ್ರ ಮನೆಯಲ್ಲಿದ್ದು ಕೇವಲ ನಾಯಿಗಳು ಮಾತ್ರ. ನಾವು ಅವ್ರನ್ನ ಜಾಗ ಖರೀದಿ ಮಾಡಿದ ಸಂದರ್ಭದಲ್ಲಿ ಆ ಒಂದು ಸಂದರ್ಭ ಅವ್ರ ಮಾತುಕತೆ ಹೋದಾಗ್ಲೂ ಕೂಡ ಅವರ ಮನೆಯಲ್ಲಿ ನಾಯಿಗಳಿತ್ತು ವಿನಃ ಯಾವುದೇ ರೀತಿಯ ಮಕ್ಕಳು ಇರಲಿಲ್ಲ ಅನ್ನೋ ಮಾಹಿತಿಯನ್ನು ಸ್ಥಳೀಯರು ಕೊಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಹರಿದಾಡಿತ್ತು. ಅಂದ್ರೆ ಪ್ರಭಾಕರ್ ಭಟ್ ಅವರ ನಿಧನದ ನಂತರ ಸುಜಾತಾ ಭಟ್ ಅವರು ಬೆಂಗಳೂರಿಗೆ ಬಂದು ರಂಗಪ್ರಸಾದ್ ಅವರ ಪರಿಚಯ ಆಯಿತು ಅನ್ನೋ ಮಾಹಿತಿ ಇತ್ತು. ಬಟ್ ಈಗ ರಿಪ್ಪನ್ಪೇಟೆ ಸ್ಥಳೀಯರು ಕೊಡ್ತಾ ಇರುವ ಮಾಹಿತಿಯೇ ಬೇರೆ. ಅಂದ್ರೆ ಪ್ರಭಾಕರ್ ಭಟ್ ಅವರು ತೀರೋಗಿದ್ದು 2009ರಲ್ಲಿ. ಬಟ್ ಸುಜಾತಾ ಭಟ್ ಅವರು ಅಂದ್ರೆ ಪ್ರಭಾಕರ್ ಭಟ್ ಅವರ ಮನೆಯನ್ನು ತೊರೆದಿದ್ದು 2007ರಲ್ಲಿ. ನನಗೆ ಬೆಂಗಳೂರಿನ ಜಡ್ಜ್ ಮನೆಯೊಂದರಲ್ಲಿ ಕೆಲಸ ಆಗಿದೆ ಅಂತ ಮಾಹಿತಿ ನೀಡಿ ಅಲ್ಲಿಂದ ಹೋಗ್ತಾರೆ. ತದನಂತರದ 2 ವರ್ಷ ನಂತರ ಅವರು ಪ್ರಭಾಕರ್ ಅವರು ಮೃತಪಡ್ತಾರೆ. ಅಂದ್ರೆ ಇಲ್ಲಿ ಸುಜಾತಾ ಭಟ್ ಅವರ ಸ್ಟೇಟ್ಮೆಂಟ್ ಆಗಿರ್ಬೋದು, ಅವರ ಪಕ್ಕದ ಅಂದ್ರೆ ಅವರು ವಾಸವಿದ್ದಂತಹ ರಿಪ್ಪನ್ಪೇಟೆಯ ಸ್ಥಳೀಯರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ದಾಖಲಾತಿ ಆಗಿರ್ಬೋದು, ಎಲ್ಲವೂ ಕೂಡ ಮಿಸ್ಸಿಂಗ್ ಲಿಂಕ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಇಲ್ಲಿ ಒಂದಿಷ್ಟು ಪ್ರಶ್ನೆ ಮೂಡ್ತಾ ಇರುವಂತದ್ದು. ರಾಹುಲ್, ರೈಟ್ ಸತ್ತಾರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.